ಅಲ್ಲಿಗೆ ಒಂದಕ್ಕೊಂದು ತಾಳೇನೇ ಆಗ್ತಾ ಇಲ್ಲ ಮುಸ್ಲಿಂ ಸಮುದಾಯದ ಜನಸಂಖ್ಯೆ. ಕಾಂಗ್ರೆಸ್ ಸರ್ಕಾರದ ಅಂಕಿ ಸಂಖ್ಯೆಗೆ ಹೋಲಿಕೆಯೇ ಇಲ್ಲ. ಜಾತಿ ವರದಿಯಲ್ಲಿ ರಾಜ್ಯದಲ್ಲಿ ಮುಸಲ್ಮಾನರ ಜನಸಂಖ್ಯೆ 12% ಅಂತಿದೆ. ಅದೇ ಶಿಫಾರಸು ಮೀಸಲಾತಿಯ ಶಿಫಾರಸು ಪಟ್ಟಿಯಲ್ಲಿ 18 ಅಂತ ಹೇಳಿ ಉಲ್ಲೇಖ ಮಾಡಲಾಗಿದೆ. ಭಾರಿ ವ್ಯತ್ಯಾಸಗಳು ಈ ವರದಿಯಲ್ಲಿ ಕಂಡು ಬರ್ತಾ ಇದೆ. 3 ಕಡೆ 3 ಲೆಕ್ಕ. ಯಾವುದು ಪಕ್ಕಾ ಲೆಕ್ಕ ಅನ್ನೋದೇ ಸದ್ಯಕ್ಕಿರುವ ಗೊಂದಲ. ನೋಡಿ, ಈ 306 ಪುಟಗಳ ಪುಸ್ತಕ ಏನು ಮುದ್ರಿಸಿ ಸಚಿವರುಗಳಿಗೆ ಕೊಡಲಾಗಿದೆ, ಅದರ ಪ್ರತಿ ನೀವು ಆಲ್ರೆಡಿ ಸ್ಕ್ರೀನ್ ಮೇಲೂ ಕೂಡ ಗಮನಿಸ್ತಾ ಇದ್ರಿ. ಅದರ ಡೀಟೇಲ್ಸ್ ನನ್ನ ಹತ್ರ ಕೂಡ ಇದೆ ಪೇಪರ್ನಲ್ಲಿ. ಇದು ಪೇಜ್ ನಂಬರ್ 94. ಪೇಜ್ ನಂಬರ್ 94ರಲ್ಲಿ ಕೊಟ್ಟಿರುವ ಪ್ರಕಾರ ಪ್ರವರ್ಗ 2ಬಿಯಲ್ಲಿ ಮುಸಲ್ಮಾನರ ಜನಸಂಖ್ಯೆ 9.95 ಅಂತಿದೆ. ಪುಟ ಸಂಖ್ಯೆ 94. ಇವತ್ತು ಬೆಳಗ್ಗಿನಿಂದ ಈ 306 ಪುಟಗಳ ಈ ವರದಿ ಏನಿದೆ ಎಲ್ಲ ಕಡೆ ಸರ್ಕ್ಯುಲೇಟ್ ಆಗ್ತಾ ಇದೆ. ಇದರ ಪ್ರಕಾರ ಕೇವಲ 9.95 ಅಂತ ಹೇಳಿ ಉಲ್ಲೇಖ ಮಾಡಲಾಗಿದೆ. ಪೇಜ್ ಟರ್ನ್ ಮಾಡಿ 53ನೇ ಪೇಜ್ನಿಂದ 56ನೇ ಪೇಜ್ವರೆಗೂ ಮುಸಲ್ಮಾನರ ಆ ಸಮುದಾಯದಲ್ಲಿರ್ತಕ್ಕಂಥ ಸಬ್ಕಾಸ್ಟ್ಗಳ ಲೆಕ್ಕವನ್ನು ಕೊಟ್ಟು ಒಟ್ಟು ಜನಸಂಖ್ಯೆ ಎಷ್ಟು ಮುಸಲ್ಮಾನದ್ದು ಅಂತೇಳಿ ಉಲ್ಲೇಖ ಮಾಡಲಾಗಿದೆ. ಇಲ್ಲಿ ನಾವು ಮಾರ್ಕ್ ಮಾಡಿದ್ದೀವಿ ಆ ನಂಬರ್ಸ್. ಇದರ ಪ್ರಕಾರ ಮುಸಲ್ಮಾನರ ಜನಸಂಖ್ಯೆ ಬಂದು ನಿಲ್ಲೋದು 12.87ಕ್ಕೆ. ಪುಟ 53ರಿಂದ 56ರಲ್ಲಿ ನಮೂದಾಗಿರುವ ಮುಸಲ್ಮಾನರ ಜನಸಂಖ್ಯೆ ಇದು. ಟೋಟಲ್ ತೋರಿಸ್ತಾರೆ ಇಲ್ಲಿ 12 ಅಂತ ಹೇಳಿ. ಪೇಜ್ ನಂಬರ್ 94ರಲ್ಲಿ 9%, ಪೇಜ್ ನಂಬರ್ 53ರಿಂದ 56ರಲ್ಲಿ ಇದ್ದಕ್ಕಿದ್ದಾಗೆ 12% ಆಗುತ್ತೆ. ಇದಕ್ಕಿಂತ ಮಜತ್ ಸಂಗತಿ ಅಂದರೆ ಈ ಒಂದು ವರದಿಯ ಪ್ರಕಾರ ಕೆಲ ಪಂಗಡಗಳಿಗೆ ವಿಶೇಷವಾಗಿ ಮೀಸಲಾತಿ ಪ್ರಮಾಣವನ್ನು ಹೆಚ್ಚು ಮಾಡಬೇಕು ಅಂತ ಹೇಳಿ ಮತ್ತೊಂದು ಪುಟದಲ್ಲಿ ಜಯಪ್ರಕಾಶ್ ಹೆಗಡೆ ಅವರ ಆಯೋಗ ಶಿಫಾರಸ್ ಮಾಡಿರುವ ಪತ್ರ ಇದೆ. ನೋಡಿ, ಇಲ್ಲಿ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ ಮೀಸಲಾತಿಯನ್ನ ಎಷ್ಟಕ್ಕೆ ಹೆಚ್ಚು ಮಾಡಬೇಕು ಅಂತ ಹೇಳಿ. ಅದರಲ್ಲಿ ಇದ್ದಕ್ಕಿದ್ದ ಹಾಗೆ ತೋರಿಸ್ತಾರೆ. ಇಲ್ಲಿ ನೋಡಿ, ಗಮನಿಸ್ತಿದ್ದೀರಿ, ಪ್ರವರ್ಗ 2ಬಿಯಲ್ಲಿ 18.08, 9 ಅಲ್ಲ 12 ಅಲ್ಲ 18ಕ್ಕೆ ಏರಿಕೆ ಆಯಿತು. ಯಾರು ಕೊಟ್ಟಿದ್ದು ಈ ಲೆಕ್ಕ? ಗಣಿತ ಕ್ಲಾಸ್ಗಳಿಗೆ ಆಬ್ಸೆಂಟ್ ಆಗಿ ಚಕ್ಕರ್ ಹೊಡೆದು ಬಂದು ಕೂತು ಸರ್ವೆ ಮಾಡಿ ಆ ಸರ್ವೆಯಲ್ಲಿ ಮನಸೋ ಇಚ್ಛೆ ನಂಬರ್ಗಳನ್ನು ಹಾಕಿ ಮನಸೋ ಇಚ್ಛೆ ಪರ್ಸೆಂಟೇಜ್ನ ತೆಗೆದು ಹಾಕಿದ್ದಾರಾ? ಬೇಸಿಕ್ ಗಣಿತ ಗೊತ್ತಿರೋರಿಗೆ, ಬೇಸಿಕ್ ಮ್ಯಾಥಮೆಟಿಕ್ಸ್ ಗೊತ್ತಿರೋರಿಗೆ ಈ ವರದಿಯನ್ನು ಕೂಲಂಕುಷವಾಗಿ ಓದ್ಬಿಟ್ರೆ ಶಾಕ್ ಆಗಿಬಿಡುತ್ತೆ. ಮುಸಲ್ಮಾನರು ಇರೋದು ಒಂದೇ ಸಮುದಾಯ. ಎಕ್ಸಾಂಪಲ್ ನಾವು ಕೊಡ್ತಿರೋದು ಒಂದು ಸಮುದಾಯದ ಜನಸಂಖ್ಯೆಯ ಲೆಕ್ಕ ತೋರಿಸೋದ್ರಲ್ಲೇನೆ ಮಹಾ ಎಡವಟ್ಟು. ಪೇಜ್ ನಂಬರ್ 94ರ ಪ್ರಕಾರ 9%, ಪೇಜ್ ನಂಬರ್ 53ರಿಂದ 54ರ ಪ್ರಕಾರ 12%, ಹಾಗೆ 176ನೇ ಪೇಜ್ ಬಂದ ತಕ್ಷಣ 18%. ಪೇಜ್ ಬೈ ಪೇಜ್ ಜಾಸ್ತಿ ಆಗ್ತಾ ಹೋದಂಗೆ ಮುಸಲ್ಮಾನರ ಜನಸಂಖ್ಯೆ ಕೂಡ ಹೆಚ್ಚಾಗ್ತಾ ಸಾಗ್ತಾ ಇದೆ. ಯಾವ ಊರ್ ಲೆಕ್ಕ ಇದು? ಇದಕ್ಕೇನ ಹಾಗಾದ್ರೆ ಬಿಜೆಪಿಗರು ಟೀಕೆ ಮಾಡ್ತಾ ಇರೋದು, JDSನವರು ಟೀಕೆ ಮಾಡ್ತಾ ಇರೋದು AC ರೂಮ್ನಲ್ಲಿ ಕುತ್ಕೊಂಡು ಲೆಕ್ಕ ಹಾಕಿದ್ದಾರೆ ಅಂತ ಹೇಳಿ? ಅಲ್ಲಿಗೆ ಒಂದಕ್ಕೊಂದು ತಾಳೇನೇ ಆಗ್ತಾ ಇಲ್ಲ ಮುಸ್ಲಿಂ ಸಮುದಾಯದ ಜನಸಂಖ್ಯೆ. ಕಾಂಗ್ರೆಸ್ ಸರ್ಕಾರದ ಅಂಕಿ ಸಂಖ್ಯೆಗೆ ಹೋಲಿಕೆಯೇ ಇಲ್ಲ. ಜಾತಿ ವರದಿಯಲ್ಲಿ ರಾಜ್ಯದಲ್ಲಿ ಮುಸಲ್ಮಾನರ ಜನಸಂಖ್ಯೆ 12% ಅಂತಿದೆ. ಅದೇ ಶಿಫಾರಸು ಮೀಸಲಾತಿಯ ಶಿಫಾರಸು ಪಟ್ಟಿಯಲ್ಲಿ 18 ಅಂತ ಹೇಳಿ ಉಲ್ಲೇಖ ಮಾಡಲಾಗಿದೆ. ಭಾರಿ ವ್ಯತ್ಯಾಸಗಳು ಈ ವರದಿಯಲ್ಲಿ ಕಂಡು ಬರ್ತಾ ಇದೆ. 3 ಕಡೆ 3 ಲೆಕ್ಕ. ಯಾವುದು ಪಕ್ಕಾ ಲೆಕ್ಕ ಅನ್ನೋದೇ ಸದ್ಯಕ್ಕಿರುವ ಗೊಂದಲ. ನೋಡಿ, ಈ 306 ಪುಟಗಳ ಪುಸ್ತಕ ಏನು ಮುದ್ರಿಸಿ ಸಚಿವರುಗಳಿಗೆ ಕೊಡಲಾಗಿದೆ, ಅದರ ಪ್ರತಿ ನೀವು ಆಲ್ರೆಡಿ ಸ್ಕ್ರೀನ್ ಮೇಲೂ ಕೂಡ ಗಮನಿಸ್ತಾ ಇದ್ರಿ. ಅದರ ಡೀಟೇಲ್ಸ್ ನನ್ನ ಹತ್ರ ಕೂಡ ಇದೆ ಪೇಪರ್ನಲ್ಲಿ. ಇದು ಪೇಜ್ ನಂಬರ್ 94. ಪೇಜ್ ನಂಬರ್ 94ರಲ್ಲಿ ಕೊಟ್ಟಿರುವ ಪ್ರಕಾರ ಪ್ರವರ್ಗ 2ಬಿಯಲ್ಲಿ ಮುಸಲ್ಮಾನರ ಜನಸಂಖ್ಯೆ 9.95 ಅಂತಿದೆ. ಪುಟ ಸಂಖ್ಯೆ 94. ಇವತ್ತು ಬೆಳಗ್ಗಿನಿಂದ ಈ 306 ಪುಟಗಳ ಈ ವರದಿ ಏನಿದೆ ಎಲ್ಲ ಕಡೆ ಸರ್ಕ್ಯುಲೇಟ್ ಆಗ್ತಾ ಇದೆ. ಇದರ ಪ್ರಕಾರ ಕೇವಲ 9.95 ಅಂತ ಹೇಳಿ ಉಲ್ಲೇಖ ಮಾಡಲಾಗಿದೆ. ಪೇಜ್ ಟರ್ನ್ ಮಾಡಿ 53ನೇ ಪೇಜ್ನಿಂದ 56ನೇ ಪೇಜ್ವರೆಗೂ ಮುಸಲ್ಮಾನರ
ಆ ಸಮುದಾಯದಲ್ಲಿರ್ತಕ್ಕಂಥ ಸಬ್ಕಾಸ್ಟ್ಗಳ ಲೆಕ್ಕವನ್ನ ಕೊಟ್ಟು ಒಟ್ಟು ಜನಸಂಖ್ಯೆ ಎಷ್ಟು ಮುಸಲ್ಮಾನದ್ದು ಅಂತೇಳಿ ಉಲ್ಲೇಖ ಮಾಡಲಾಗಿದೆ. ಇಲ್ಲಿ ನಾವು ಮಾರ್ಕ್ ಮಾಡಿದೀವಿ ಆ ನಂಬರ್ಸ್. ಇದರ ಪ್ರಕಾರ ಮುಸಲ್ಮಾನರ ಜನಸಂಖ್ಯೆ ಬಂದು ನಿಲ್ಲೋದು 12.87%. ಪುಟ 53ರಿಂದ 56ರಲ್ಲಿ ನಮೂದಾಗಿರುವ ಮುಸಲ್ಮಾನರ ಜನಸಂಖ್ಯೆ ಇದು. ಟೋಟಲ್ ತೋರಿಸ್ತಾರೆ ಇಲ್ಲಿ 12 ಅಂತ ಹೇಳಿ. ಪೇಜ್ ನಂಬರ್ 94ರಲ್ಲಿ 9%, ಪೇಜ್ ನಂಬರ್ 53ರಿಂದ 56ರಲ್ಲಿ ಇದ್ದಕ್ಕಿದ್ದಾಗೆ 12% ಆಗುತ್ತೆ. ಇದಕ್ಕಿಂತ ಮಜತ್ ಸಂಗತಿ ಅಂದರೆ ಈ ಒಂದು ವರದಿಯ ಪ್ರಕಾರ ಕೆಲ ಪಂಗಡಗಳಿಗೆ ವಿಶೇಷವಾಗಿ ಮೀಸಲಾತಿ ಪ್ರಮಾಣವನ್ನು ಹೆಚ್ಚು ಮಾಡಬೇಕು ಅಂತ ಹೇಳಿ ಮತ್ತೊಂದು ಪುಟದಲ್ಲಿ ದೇ ಜಯಪ್ರಕಾಶ್ ಹೆಗಡೆ ಅವರ ಆಯೋಗ ಶಿಫಾರಸ್ ಮಾಡಿರುವ ಪತ್ರ ಇದೆ ನೋಡಿ. ಇಲ್ಲಿ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ ಮೀಸಲಾತಿಯನ್ನ ಎಷ್ಟಕ್ಕೆ ಹೆಚ್ಚು ಮಾಡಬೇಕು ಅಂತ ಹೇಳಿ. ಅದರಲ್ಲಿ ಇದ್ದಕ್ಕಿದ್ದ ಹಾಗೆ ತೋರಿಸ್ತಾರೆ. ಇಲ್ಲಿ ನೋಡಿ ಗಮನಿಸ್ತಿದ್ದೀರಿ, ಪ್ರವರ್ಗ 2B, 2B ಅಲ್ಲಿ 18.08, 9 ಅಲ್ಲ 12 ಅಲ್ಲ 18ಕ್ಕೆ ಏರಿಕೆ ಆಯಿತು. ಯಾರು ಕೊಟ್ಟಿದ್ದು ಈ ಲೆಕ್ಕ? ಗಣಿತ ಕ್ಲಾಸ್ಗಳಿಗೆ ಆಬ್ಸೆಂಟ್ ಆಗಿ ಚಕ್ಕರ್ ಹೊಡೆದು ಬಂದು ಕೂತು ಸರ್ವೆ ಮಾಡಿ ಆ ಸರ್ವೆಯಲ್ಲಿ ಮನಸೋ ಇಚ್ಛೆ ನಂಬರ್ಗಳನ್ನು ಹಾಕಿ ಮನಸೋ ಇಚ್ಛೆ ಪರ್ಸೆಂಟೇಜ್ನ ತೆಗೆದು ಹಾಕಿದ್ದಾರಾ? ಬೇಸಿಕ್ ಗಣಿತ ಗೊತ್ತಿರೋರಿಗೆ, ಬೇಸಿಕ್ ಮ್ಯಾಥಮೆಟಿಕ್ಸ್ ಗೊತ್ತಿರೋರಿಗೆ ಈ ವರದಿಯನ್ನು ಕೂಲಂಕುಷವಾಗಿ ಓದ್ಬಿಟ್ರೆ ಶಾಕ್ ಆಗಿಬಿಡುತ್ತೆ. ಮುಸಲ್ಮಾನರು ಇರೋದು ಒಂದೇ ಸಮುದಾಯ. ಎಕ್ಸಾಂಪಲ್ ನಾವು ಕೊಡ್ತಿರೋದು ಒಂದು ಸಮುದಾಯದ ಜನಸಂಖ್ಯೆಯ ಲೆಕ್ಕ ತೋರಿಸೋದ್ರಲ್ಲೇನೆ ಮಹಾ ಎಡವಟ್ಟು. ಪೇಜ್ ನಂಬರ್ 94ರ ಪ್ರಕಾರ 9%, ಪೇಜ್ ನಂಬರ್ 53ರಿಂದ 54ರ ಪ್ರಕಾರ 12%, ಹಾಗೆ 176ನೇ ಪೇಜ್ ಬಂದ ತಕ್ಷಣ 18%. ಪೇಜ್ ಬೈ ಪೇಜ್ ಜಾಸ್ತಿ ಆಗ್ತಾ ಹೋದಂಗೆ ಮುಸಲ್ಮಾನರ ಜನಸಂಖ್ಯೆ ಕೂಡ ಹೆಚ್ಚಾಗ್ತಾ ಸಾಗ್ತಾ ಇದೆ. ಯಾವ ಊರ್ ಲೆಕ್ಕ ಇದು? ಇದಕ್ಕೇನ ಹಾಗಾದ್ರೆ ಬಿಜೆಪಿಗರು ಟೀಕೆ ಮಾಡ್ತಾ ಇರೋದು, JDSನವರು ಟೀಕೆ ಮಾಡ್ತಾ ಇರೋದು AC ರೂಮ್ನಲ್ಲಿ ಕುತ್ಕೊಂಡು ಲೆಕ್ಕ ಹಾಕಿದ್ದಾರೆ ಅಂತ ಹೇಳಿ? ಈಗ ರಿವೈಸ್ ಪ್ರವರ್ಗ 1ರಿಂದ ಹಿಡಿದು ಪ್ರವರ್ಗ 3B ಯಾವ್ಯಾವ ಪ್ರವರ್ಗದಲ್ಲಿ ಇರುವ ಜನಸಂಖ್ಯೆ ಎಷ್ಟು, ಅದರ ಪರ್ಸೆಂಟೇಜ್ ಎಷ್ಟು ಅಂತ ಕೊಟ್ಟಿರುವ ಪಟ್ಟಿ. ಇದರ ಪ್ರಕಾರ ಪ್ರವರ್ಗ 2B ಅಂದರೆ ಮುಸಲ್ಮಾನರು ಇರ್ತಕ್ಕಂಥ ಈ ಪಟ್ಟಿಯಲ್ಲಿ ಮುಸಲ್ಮಾನರ ಜನಸಂಖ್ಯೆ ಕೇವಲ 9.95 ಆಯಿತು. ಕೇವಲ ಕ್ಯಾಟಗರಿ 2B ಅಲ್ಲಿ ಮಾತ್ರ ಮುಸಲ್ಮಾನರು ಇರೋದು, ಬೇರೆ ಬೇರೆ ಪ್ರವರ್ಗದಲ್ಲೂ ಮುಸಲ್ಮಾನರು ಇದ್ದಾರಪ್ಪ, ಹಾಗಾಗಿ ಲೆಕ್ಕ ಕಮ್ಮಿ ಇರಬಹುದು ಅಂತ ನಾವು ಅನ್ಕೊಂಡ್ರೆ ಇದೇ ವರದಿಯ ಮತ್ತೆರಡು ಪುಟಗಳಲ್ಲಿ ಇದೇ ನಂಬರ್ಸ್ನಲ್ಲಿ ಬಹಳ ವ್ಯತ್ಯಾಸ ಇರೋದು ಗೊತ್ತಾಗ್ತಾ ಇದೆ. ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ, ನಾನು ಸ್ಮಿತಾ ರಂಗನಾಥ್. ಕಾಂಗ್ರೆಸ್ ಪಕ್ಷಕ್ಕೆ ತಿರುಗು ಬಾಣವಾಗ್ತಾ ಇದೆ ಜಾತಿ ಜನಗಣತಿ ವರದಿ. ರಿಪಬ್ಲಿಕ್ ಕನ್ನಡದಲ್ಲಿ ವರದಿಯ ಇಂಚಿಂಚು ಮಾಹಿತಿ ಇದೆ. ಬರೋಬ್ಬರಿ 306 ಪುಟಗಳ ಪುಸ್ತಕ. 306 ಪುಟಗಳ ಪುಸ್ತಕವನ್ನ ಹುಡುಕ್ತಾ ಹೋದ್ರೆ ಪುಟಕ್ಕೊಂದು ಮಿಸ್ಟೇಕ್. ಫಾರ್ ಎಕ್ಸಾಂಪಲ್